ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಲಾಕ್ಷನ್ ಮಾಡಿದ್ದೀನಿ. ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನು ಮಾಡೋಕ್ಕೆ? ಬಿರಿಯಾನಿ ಮಾಡೋಕ್ಕೆ. ಇವತ್ತು ಮುಖನೇ ಬಿರಿಯಾನಿ ಮಾಡಿಸೋದು. ಅಮ್ಮ ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ. ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಬಿರಿಯಾನಿ ಮಾಡಬೇಕು. ಬೆಳಗಿನ ಟಿಫನ್ಗೆ ಬಿರಿಯಾನಿ, ಕಬಾಬು, ಮಧ್ಯಾಹ್ನ ಸಾಂಬಾರು, ಚಿಕನ್ ಸಾಂಬಾರು. ಸೊ ಬೆಳಗ್ಗಿಂದನೇ ಸ್ಟಾರ್ಟ್ ನಾನ್ ವೆಜ್ಜು. ನೆನ್ನೇನು ಮಾಡಿರಲಿಲ್ಲ. ಸೊ ಹಂಗಾಗಿ ಮೈಸೂರಿಗೆ ಹೋಗಿ ಬರೋದು ಲೇಟ್ ಆಗೋಯ್ತು. ಹಾಗಾಗಿ ಮಾಡಿರಲಿಲ್ಲ. ಇವತ್ತು ಮಾಡ್ತೀನಿ ನಾನ್ ವೆಜ್ಜು. ನನ್ನ ಮಗನ ಬರ್ತಡೇ ಕೂಡ ಎರಡೂ ಆಗುತ್ತೆ ಅಂತ ಇವತ್ತು ನಾನ್ ವೆಜ್. ಟೊಮ್ಯಾಟೊ, ಈರುಳ್ಳಿ ಎಲ್ಲ ರೆಡಿ ಆಗುತ್ತೆ. ಈ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗುತ್ತೆ. ಇನ್ನು ಮಾಡೋದೊಂದೇ ಬಾಕಿ ಇರೋದು. ಇವತ್ತು ಬೆಳಗ್ಗೆ ತಿಂಡಿಗೆ ನಾನ್ ವೆಜ್ ರೆಡಿ ಆಗ್ತಿದೆ. ಯಾಕೆಂದರೆ ಹಿಂದಿನ ದಿವಸ ನಾವೇನು ನಾನ್ ವೆಜ್ ಮಾಡಿರಲಿಲ್ಲ, ಶುಕ್ರವಾರ. ಹಾಗೆ ನೆಕ್ಸ್ಟ್ ಡೇ ನನ್ನ ಮಗನ ಬರ್ತಡೇ ಇರೋದ್ರಿಂದ ಎರಡೂ ಆಗುತ್ತೆ ಅಂತ ಸೊ ಏನು ಮಾಡಿರಲಿಲ್ಲ. ಇವತ್ತು ಶನಿವಾರ, ಇವತ್ತು ಮಾಡ್ತಾಯಿದ್ದೀವಿ. ಇವತ್ತು ಬೆಳಗ್ಗೆ ಬಿರಿಯಾನಿ ಟಿಫನ್ಗೆ, ಹಾಗೆ ಸ್ವಲ್ಪ ಕಬಾಬ್ ಮಾಡ್ಕೊಳ್ಳೋಣ ಅಂತ. ಅವನು ನನ್ನ ಮಗ ಇನ್ನೊಂದು 2 ಡೇಸ್ ಇರ್ತಾನೆ. ಅವನು ಹೋಗ್ಬಿಡ್ತಾನೆ ಮಂಗಳೂರಿಗೆ. ದಸರಾ ಹಾಲಿಡೇಸ್ ಮುಗಿತಾ ಇದೆ. ಇನ್ನೇನು ಒಂದು 2 ಡೇಸು, ತುಂಬ ದಿವಸ ಏನು ಕೊಟ್ಟಿರಲಿಲ್ಲ. ಈ ಸಲ ಒಂದು 14 ಡೇಸ್ ಕೊಟ್ಟಿದ್ದರು ಅಷ್ಟೇ. ಸೊ ಅವ್ನು ಬಂದು ಹೋಗಿರೋ ಅಷ್ಟು ಗೊತ್ತೇ ಆಗಲಿಲ್ಲ. ಬರೋದೊಂದು ದಿವಸ, ಹೋಗೋದೊಂದು ದಿವಸ. ಇನ್ನೊಂದು 2 ದಿವಸ ಅಲ್ಲೇ ಹೋಗ್ಬಿಡುತ್ತೆ. ಒಂದು 10-12 ದಿವಸ ಜೊತೆಯಲ್ಲಿದ್ದ ಅಷ್ಟೇ. ಬೇಸಿಗೆ ಆದರೆ ಒಂದು ತಿಂಗಳಗಟ್ಟಲೆ ಇರ್ತಾರೆ. ಇಲ್ಲಾದರೆ ಒಂದು 10-12 ದಿವಸ ಇರ್ತಾರಲ್ಲ, ಅವ್ರು ಬಂದು ಹೋಗೋದು ನೋಡಿದ್ರೆ ಒಂಥರ ಯಾಕಾದರೂ ಇಷ್ಟು ರಜಾ ಕೊಡ್ತಾರೋ ಏನೋ. ಒಂದು 15 ಡೇಸ್, ಒಂದು 20 ಡೇಸ್ ಆದ್ರೂ ಕೊಟ್ಟರೆ ಒಂಥರ ಅನಿಸುತ್ತೆ. ಹೀಗೆ ಕಬಾಬ್ ಬೇಯ್ತಾ ಇದೆ. ಅವನಿಗೆ ನಾನ್ ವೆಜ್ಜಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಗೊಜ್ಜು ಮತ್ತು ಚಿಕನ್ ಕಬಾಬು ಈ ಥರ ಇಷ್ಟಪಡ್ತಾನೆ. ಬೇರೆ ಏನೂ ಇಷ್ಟಪಡಲ್ಲ ಅವನು. ಫಿಶ್ ಅಂತೂ ಮೊದಲೇ ತಿನ್ನಲ್ಲ. ಹಾಗಾಗಿ ಅವನು ಏನೇನು ಇಷ್ಟಪಡ್ತಾನೆ ಅದನ್ನು ಮಾಡ್ತಾಯಿದ್ದೀವಿ. ಇವತ್ತೊಂದು ಬರ್ತಡೇ ಕೂಡ ಇದೆ. ಸೊ ಗೈಸ್, ಇನ್ನೇನು ಆಯಿತು, ಟಿಫನ್ ಮಾಡಬೇಕು. ಬೆಳಗ್ಗೆ ಆದ್ರೂ 11 ಗಂಟೆ ಆಗೇ ಹೋಯಿತು. ಬೆಳಗ್ಗೆನೇ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಎಲ್ಲರೂ ಲೇಟ್ ಮಾಡಿದ್ವಿ. ಹಾಗಾಗಿ ಇವಾಗೆಲ್ಲ ತಿಂತಾಯಿದ್ದಾರೆ ಬಿಸಿ ಬಿಸಿದು. ಸ್ವಲ್ಪ ಲೇಟ್ ಆದ್ರೂ ತಿನ್ನೋಕ್ಕಾಗಲ್ಲ, ಬೆಳಗ್ಗೆ ಬೇಗ ಆದ್ರೂ ತಿನ್ನೋಕ್ಕಾಗಲ್ಲ. ಚಿಕನ್ ಬಿರಿಯಾನಿ ತುಂಬ ಟೇಸ್ಟಾಗಿತ್ತು. ಲೇಟಾಗಾದ್ರೂ ಸ್ವಲ್ಪ ಲೇಟೆಸ್ಟಾಗಾಯಿತು, ಚೆನ್ನಾಗಾಯಿತು. ಎಲ್ಲರದ್ದು ಟಿಫನ್ ಆಯಿತು. ನಾನು ಕೂಡ ಟಿಫನ್ ಮಾಡೋಣ ಅಂತ ಈ ವರ್ಷ ಮಾಡೋದು ಬೇಡ, ಬರ್ತಡೇ ಇನ್ನೇನು ಅಂದ್ಕೊಂಡು ಸುಮ್ಮನಿದ್ವಿ. ಬಟ್ ಯಾವಾಗ ನಾವು ಮಾಡೋದು ಬೇಡ ಅಂತ ಅಂದ್ಕೊಂಡಿರ್ತೀವಿ, ಅದು ನಾವು ಹೇಳಿದ್ದ ಥರ ಆಗೋದೇ ಇಲ್ಲ. ನಾವು ಅಂದ್ಕೊಂಡಿದ್ದಾದರೆ ಅದು ಆಗೋದೇ ಇನ್ನೊಂದು ಅಂತಾರಲ್ಲ, ಆ ಥರ. ಹಾಗೆ ಲೆಗ್ ಪೀಸ್ ಬೇಕು ಅಂತ ಹೇಳಿದರು. ಲೆಗ್ ಪೀಸು ಸ್ವಲ್ಪ ಒಳಗಡೆ ಬೆಂದಿರಲಿಲ್ಲ ಅಂತ ಮತ್ತೆ ಸ್ವಲ್ಪ ಎಣ್ಣೆಗೆ ಹಾಕ್ಕೊಡೋಣ ಅಂತ ಹಾಗೆ ಎತ್ತಿಟ್ಟೆ. ಮಧ್ಯಾಹ್ನಕ್ಕೆ ಮತ್ತೆ ಸಪ್ರೇಟ್ ಚಿಕನ್ ಕಟ್ ಮಾಡಿಸ್ಕೊಂಬಂದಿದ್ರು, ಅದೊಂದು ಸಾಂಬಾರು ಮಾಡೋಣ ಅಂತ. ಹಾಗೆ ಕಳ್ಬೋಟಿ ಎಲ್ಲ ಇತ್ತು, ಅದಕ್ಕೆ ಗೊಜ್ಜು ಮಾಡೋಣ, ಕಾಳು ಗೊಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ರೇಟ್ ಹೇಳಿ. ಕೈ ತೋರಿಸಿ. ಆಮೇಲೆ ಪ್ಯಾಕ್ ಆದಮೇಲೆ ಇವ್ರು ಅಕ್ಕ 2 ತೆಗೆಸ್ಬಿಟ್ಟು ದೊಡ್ಡ ಮನುಷ್ಯ ಹೆಂಗೆ ಬಿಟ್ಟೋಗ್ಬಿಟ್ಲು ಅಂತ ಅನ್ಬೇಡಿ. 2 ಸಲ ಗಡಿಯಾರ ತಗೊಂಡ್ರು, ಬಿಟ್ಟೋಗಿಲ್ಲ. ನೀವು ಹೇಳಿದ ರೇಟೇ ಕೊಟ್ಟೆ ತೊಗೊಂಡೋಗಿದ್ದೀನಿ. ಹಾಗೆ ಅಪ್ಪಾಜಿ ಮಕ್ಕಳಿಗೆ ಗಿಫ್ಟ್ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಬಂದರು. ಅವನು ಏನು ಬೇಕು ಅಂತ ಕೇಳೋತ್ತಿಗೆ ವಾಚ್ ಬೇಕು ಅಂದ. ಸೊ ಹಾಗಾಗಿ ಅಪ್ಪಾಜಿಗೆ ವಾಚ್ ಕೊಡಿಸ್ತಾ ಇದ್ದಾರೆ. ಒಬ್ಬನಿಗೆ ಕೊಡಿಸಿದ್ರೆ ಸಿಟ್ಟು ಅಂತ ಇಬ್ರಿಗೂ ಕೂಡ ಕೊಡಿಸ್ತಾ ಇದ್ದಾರೆ. ಒಬ್ಬ ತಗೊಂಡ್ರೆ ಒಬ್ಬಂಗೆ ಫೈಟಿಂಗು. ಹಾಗಾಗಿ ಇಬ್ರಿಗೂ ಕೂಡ ಸ್ಪೋರ್ಟ್ಸಲ್ಲಿ ತೊಗೊಂಡ್ರು. ಅವರು ಕಂಪ್ನಿ ವಾಚ್ ತೊಗೊಂಡ್ರು, ಸ್ಪೋರ್ಟ್ಸಲ್ಲಿ ತೊಗೊಂಡ್ರು. ತುಂಬ ಚೆನ್ನಾಗಿರುತ್ತೆ ಸ್ಪೋರ್ಟ್ಸ್, ನಾನು ನೋಡಿದ್ದೀನಿ ತುಂಬ. ಸೊ ಹಾಗಾಗಿ ನಾನು ರೆಗ್ಯುಲರಾಗಿ ಇಲ್ಲೇ ತೊಗೊಳೋದು. ಗಡಿಯಾರ ಮನೆಗೆ ಬೇಕು ಅಂದರೆ, ಮತ್ತು ವಾಚು ಏನಾದರೂ. ನಾನು ಒಂದು 2-3 ವಾಚ್ ತೊಗೊಂಡಿದ್ದೀನಿ ಇಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ. ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಚೆನ್ನಾಗೂ ರೆಸ್ಪಾಂಡ್ ಮಾಡ್ತಾರೆ. ಏನಾದರೂ ಹಾಳಾದರೆ ಆ ಥರನಾದರೆ ನೀಟಾಗೆಲ್ಲ ರಿಪೇರಿ ಎಲ್ಲ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಇಲ್ಲೇ ಬರ್ತೀನಿ ರೆಗ್ಯುಲರಾಗಿ. ಇಬ್ಬರು ಕೂಡ ತಗೊಂಡ್ರು, ಚೆನ್ನಾಗಿರೋದೇ ತೊಗೊಂಡ್ರು. ನಾನು ಇನ್ನೊಂದು ಥರದ್ದು ತೊಗೊಂಡಿದ್ದೆ, ಬಟ್ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಕಲರೆಲ್ಲ ಚೇಂಜ್ ಇತ್ತು. ಬಟ್ ಅವ್ನು ಇದೇ ಥರದ್ದು ಇಷ್ಟಪಟ್ಟ. ಸೊ ಈಗ ಬಿಲ್ಲಿಂಗ್ ನಡೀತಾ ಇದೆ. ನಾವು ಅಂದ್ಕೊಳೋದೇ ಒಂದಾದರೆ ಅದು ಆಗೋದೇ ಒಂದು. ಈ ಸಲ ಸೆಲೆಬ್ರೇಷನ್ನೇ ಬೇಡ, ಏನೂ ಬೇಡ ಅಂದ್ಕೊಂಡಿದ್ದು ಅದ್ದೂರಿ ನಡೀತಾ ಇದೆ. ಹಾಗೆ ಮಕ್ಕಳಿಗೆ ಶಾರ್ಟ್ಸ್ ಎಲ್ಲ ಬೇಕಿತ್ತು. ಅದರಲ್ಲೂ ನನ್ನ ದೊಡ್ಡ ಮಗಂಗೆ ಬೇಕು. ಅಂದರೆ ಅಲ್ಲಿ ಎಲ್ಲ ವಾಶ್ ಮಾಡೋಕ್ಕೆಲ್ಲ ಬರ್ದಲೆ ತುಂಬ ಹಾಳು ಮಾಡ್ಕೊಂಡಿದ್ದ ಬಟ್ಟೆಗಳು. ಹಾಗಾಗಿ ಅವನಿಗೆ ಯಾವಾಗ ಬಂದ್ರೂ, ದಸರಾಗೆ ಬಂದ್ರೂ, ಬೇಸಿಗೆಗೆ ಬಂದ್ರೂ ಮತ್ತೆ ಅಗೇನ್ ಹೊಸ್ದಾಗೆ ಕೊಟ್ಟು ಕಳಿಸೋದು ಎಲ್ಲ ಬಟ್ಟೆಗಳನ್ನೂ. ಯಾಕೆಂದರೆ ಅಲ್ಲಿ ತೊಳೆಯೋಕ್ಕೆ ಬರ್ದಲೆ ಎಲ್ಲ ಆಗಂಗೆ ಚೆನ್ನಾಗಿ ಇದು ಮಾಡ್ಕೊಂಡಿರಲ್ಲ. ಸೊ ಅದನ್ನೇ ಮತ್ತೆ ರಿಪೀಟ್ ಕೊಟ್ಟು ಕಳ್ಸೋದು ಬೇಡ ಅಂತ, ಇಲ್ಲಿ ಬಂದಾಗ ಬೇಕಾದ್ರೆ ಹಾಕೋಣಕ್ಕಾಗುತ್ತೆ ಅಂತ ಅದನ್ನ ಇಟ್ಕೊಂಡು ಮತ್ತೆಲ್ಲ ಹೊಸದು ಕೊಟ್ಟು ಕಳಿಸ್ತೀನಿ. ಹಾಗೆ ಶಾರ್ಟ್ಸ್ಗಳು ಬೇಕು ಅಂದ. ಹಾಗೆ ಸೊ ಶಾರ್ಟ್ಸ್ಗಳನ್ನ ಕೂಡ ತೊಗೊಳ್ತಾ ಇದ್ದೆ. ಅವನು ಸ್ವಲ್ಪ ಬೆಳಗಿನ ಟೈಮು ಜಾಗಿಂಗು, ಅದು ಯೋಗ ಆ ಥರದ್ದೆಲ್ಲ ಹೋದಾಗ ನನಗೆ ಬೇಕು ಆ ಥರದ ಶಾರ್ಟ್ಸ್ಗಳು ಅಂತ ಅಂದ. ಸೊ ಹಾಗಾಗಿ ಶಾರ್ಟ್ಸ್ ತೊಗೊಳ್ತಾ ಇದ್ದೀನಿ.
ಹಾಗೆ ಶಾಪಿಂಗ್ ಎಲ್ಲ ಮುಗಿಸಿ ಆನ್ ದ ವೇ ಬರ್ಬೇಕಾದ್ರೆ ಬೇಕ್ರಿಲಿ ಕೂಲ್ ಕೇಕು ಮತ್ತು ಐಸ್ ಕ್ರೀಮು ಏನೇನೋ ತಿಂದರು. ನಾನು ಕೂಡ ತಿಂದೆ. ಹಾಗೆ ಮನೆಗೆ ಋತು ಇದ್ನೆಲ್ಲ ಮನೆಗೆ ತೊಗೊಂಡ್ಬಿಟ್ಟು ಬಂದಿದ್ವಿ. ಅವನು ಚಾಕ್ಲೇಟ್ ಕೇಕನ್ನು ಸಖತ್ ಇಷ್ಟಪಡ್ತಾನೆ ನನ್ನ ಮಗ. ಸೊ ಈ ಮನೇಲಿ ಅವನಿಗೆ ತೊಗೊಂಡು ಬಂದಿದ್ದೆ. ನಾವು ಬಿಟ್ಟು ಬೇರೆ ಹೋಗಿದ್ದವನನ್ನ, ಇಲ್ಲಾಂದರೆ ಫೈಟಿಂಗ್ ಆಡ್ತಾನೆ ಅಂತ. ಹಾಗೆ ಬರ್ತಡೇಗೆ ನನ್ನ ಮಗಂದು ತಯಾರಿ ನಡೀತು. ಕೇಕೆಲ್ಲ ಮನೆಗೆ ಬಂದಾಯಿತು. ಈ ಸಲ ಬರ್ತಡೇನೇ ಬೇಡ, ಕೇಕೆಲ್ಲ ಬೇಡ ಅಂದವರು ಫೈನಲ್ ಆಗಿ ಅಜ್ಜಿ ತಾತ ಬಂದಿರೋದ್ರಿಂದ ಕೇಕು, ಬರ್ತಡೇ, ಹೊಸ ಬಟ್ಟೆ, ಗಿಫ್ಟು ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ನಾವು ಅಂದ್ಕೊಂಡಿದ್ದು ಒಂದಾದ್ರೆ ಅದು ಆಗಿರೋದೇ ಇನ್ನೊಂದು ಆಗೋಯ್ತು. ಈಗ ನನ್ನ ದೊಡ್ಡ ಮಗ ರೆಡಿ ಆದ, ಬರ್ತಡೇ ಬಾಯ್ ರೆಡಿ ಆಗಿದ್ದಾನೆ. ಇನ್ನೊಬ್ಬ ಅವನು ಕೂಡ ಫ್ರೆಶ್ ಅಪ್ ಆಗಿ ಅವನಿಗೂ ಕೂಡ ಹೊಸ ಬಟ್ಟೆ ತಂದಿದ್ವಿ. ಯಾವಾಗಲೇ ಹೊಸ ಬಟ್ಟೆ ತಂದ್ರೂ ಇಬ್ಬರಿಗೆ ತರ್ತೀವಿ ಈಕ್ವಲಾಗಿ. ಅವನು ಹೊಸ ಬಟ್ಟೆ ಹಾಕೊಂಡಾಗ ನೋಡ್ತಿರ್ತಾನೆ ಅಂತ ಅಷ್ಟೇ. ಅವನು ಹೊಸ ಬಟ್ಟೆಗಳು ತಂದ್ರೂ ಒಂದು ಸಲ ಹಾಕಿ ಯೂಸ್ ಮಾಡಿ ಇಲ್ಲೇ ಬಿಟ್ಟೋಗ್ಬಿಡ್ತಾನೆ. ಮತ್ತು ಅದನ್ನೆಲ್ಲ ಚಿಕ್ಕವನೇ ಹಾಕಂತಾನೆ. ನಿನ್ಕ ಸುಂದ್ರ ಓವರಾಗಿ ಹಾಕೊಂಡು ಹಾಳಕ್ಕೆ ಹೋಗ್ಬೇಡ. ಈಗ ನೀವು ಹಚ್ಚಿರಿ ಅದನ್ನ, ಇನ್ನೇನು ಇಟ್ಕೊಳ್ಳ. Happy birthday to you, happy birthday to you, dear Ullas Gowda. Happy birthday to you. ಗುರಡ್ ಕಟ್ ಮಾಡಿ ನೀನಂಚು ಕೊಡು ಒಂದು ಬಾಯಿಗೆ. ಅವನೇನು ಕೊಟ್ಟು ನೀನಂಗೆ ಕೊಡು. ಚಾಕ್ನೆ ಕೊಟ್ಟಿಯ ಒಂಚೂರು ಕಟ್ ಮಾಡವ, ಕಟ್ ಮಾಡ್ಕೊಡು. ಈಗ ಕೊಡು, ಈಗ ತೆಗಿ. ಅಲ್ಲೇ ನಿಂತ್ಕ, ಎಲ್ಲಿಗೆ ಓಡ್ ಬರ್ತೀಯ? ಅವನು ಎಷ್ಟು ಚೆನ್ನಾಗಿರ್ತಾನೆ ಅಷ್ಟು ಡೇಂಜರ್. ಅವನು ಈಗ ಕೊಡು ಬಣ್ಣ, ಎಡ್ಡಿ ಕಾರ್ಡ್ ಕೊಡು, ಅಣ್ಣ ಕೊಡು ಬೈಗೆ. ಈಗ ನೀನು ಅದು ಇಸ್ಕೊಂಡು ಅವ್ನು ಬೈ ಕೊಡು. ಹಾಂ, ಅದು ಇಸ್ಕೊಂಡು ಅವ್ನು ಬೈ ಕೊಡು. ಗುಂಡು ನೋಡಲ್ಲ, ನೀನು ಇದೆಯಲ್ಲ ಬೈ ಕಟ್ಟಿ, ಬೈ ಕಟ್ಟಿ. ತಿಂತಿ ಈಗ ಅದೇ ಗ್ಯಾರಂಟಿ. ಕೈ ತಗೊಂಡಾಗ ಸ್ವಲ್ಪ ನೋಡೋಷ್ಟು ಚೆನ್ನಾಗಿದೆ. 100 ವರ್ಷ ಸುಖವಾಗಿ ಈ ತಾತ ಕೊಂಚಕೊಂಡು ನಿನ್ ಬಾಯಿ. ನಮ್ಮ ಅತ್ತೆಯೊಬ್ರು ಇರಲಿಲ್ಲ. ನಮ್ಮ ಅತ್ತೆಗೂ ನನ್ನ ಮಗ ಅಂದರೆ ತುಂಬ ಇಷ್ಟ. ಅವರು ಊರಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ಸೆಲೆಬ್ರೇಷನ್ ಎಲ್ಲ ಮುಗೀತು. ಫೋಟೋ ಸೆಷನ್ ನಡೀತಾ ಇತ್ತು ಸ್ವಲ್ಪ. ಹಾಗೆ ನನ್ನ ಮಗನಿಗೆ, ಚಿಕ್ಕ ಮಗನಿಗೆ ಸ್ವಲ್ಪ ಬಟ್ಟೆ ಕಲರು ಚೆನ್ನಾಗಿಲ್ಲ ಅಂತ ಅವನು ನಾನು ಹಾಕ್ಕೊಳಲ್ಲ ಅಂತೇಳ್ಬಿಟ್ಟ. ಅವ್ನು ನನ್ನ ಮಗಂಗೆ, ದೊಡ್ಡ ಮಗಂಗೆ ತಂದಿದ್ದೀನಲ್ಲ ಅದೇ ಕಲರ್ ಬೇಕು ಅಂತ. ಆದರೆ ನಾನು ಅವನಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅದು ಆ ಕಲರ್ ತೊಗೊಂಡು ಬಂದೆ. ಬಟ್ ಅದು ಅವನು ಇಷ್ಟಪಡಲಿಲ್ಲ, ಹಾಗಾಗಿ ಮುನ್ಸ್ಕೊಂಡಿದ್ದ. ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಅಜ್ಜಿ ತಾತ ಕಡೆಯಿಂದ ಮೊಮ್ಮಕ್ಕಳಿಗಿಬ್ರಿಗೂ ಕೂಡ ಗಿಫ್ಟ್ ಇತ್ತು. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಮಕ್ಕಳು ಬೆಳೀತಾ ಇದ್ದಾರೆ, ಜವಾಬ್ದಾರಿ ಜಾಸ್ತಿ ಆಗ್ತಾಯಿದೆ. ಒಬ್ಬರಲ್ಲ ಅಂತ ಇಬ್ಬರಿದ್ದಾರೆ. ಸೊ ಗಂಡು ಮಕ್ಕಳು ಇಬ್ಬರಿದ್ರೂ ಜವಾಬ್ದಾರಿ ಇರುತ್ತೆ. ಹೆಣ್ಮಕ್ಳು ಯಾರೇ ಆದ್ರೂ, ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ, ಪೇರೆಂಟ್ಸಿಗೆ ಮಕ್ಕಳು ಬೆಳೀತಾ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇವತ್ತಿನ ಒಂದು ಎಜುಕೇಷನ್ನು, ಇವತ್ತಿನ ಒಂದು ನಮ್ಮ ಒಂದು ಸೊಸೈಟಿಲಿ ಮಕ್ಕಳನ್ನ ನಾವು ಯಾವ ಥರ ತಯಾರಿ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಬಟ್ ಏನಂತಂದರೆ ಎಲ್ಲ ದುಬಾರಿ ಆಗ್ತಿರೋದ್ರಿಂದ ಪೇರೆಂಟ್ಸ್ಗೂ ಕೂಡ ತುಂಬ ಕಷ್ಟ ಆಗ್ತಾನೂ ಇದೆ ಕೂಡ. ಸೊ ಎಲ್ರಿಗೂ ಹೇಳೋದು ಒಂದೇ, ಮಕ್ಕಳನ್ನ ನಾವು ಚಿಕ್ಕದ್ರಿಂದನೇ ಅವರಿಗೆ ಕಷ್ಟನ ಗೊತ್ತು ಮಾಡೋ ಥರನೇ ಬೆಳೆಸಬೇಕು. ಯಾಕಂದರೆ ನಾವು ತುಂಬ ಚೆನ್ನಾಗಿ ಸಾಕ್ತೀವಿ ಅಂದಾಗ ಮಕ್ಕಳು ಮುಂದೆ ಅವ್ರು ಸಫರಿಂಗ್ ಆಗ್ತಾರೆ. ಯಾಕಂದರೆ ಕಷ್ಟ ಏನು ಅಂತಲೇ ಗೊತ್ತಿರಲ್ಲ. ಸೊ ಹಾಗಾಗಿ ಅವ್ರಿಗೂ ಕೂಡ ಕಷ್ಟ ಗೊತ್ತಾಗಬೇಕು. ನನಗೂ ನನ್ನ ಒಂದು ವೈಯಕ್ತಿಕವಾಗಿ ನಾನು ವಿಡಿಯೋನ ಶೇರ್ ಮಾಡ್ತಿರೋದು. ಯಾಕಂದರೆ ನಮ್ಮ ಮಕ್ಕಳಿಗೆ ಸುಖವಾಗಿರ್ಬೇಕಪ್ಪ, ನಮ್ಮ ಮಕ್ಕಳು ನಾವು ಪಡೋ ಥರ ಕಷ್ಟಪಡಬಾರ್ದು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅದು ನಿಜವಾಗ್ಲೂ ತಪ್ಪು. ಯಾಕಂದರೆ ಅವ್ರಿಗೆ ಈಗಲೇ ಕಷ್ಟ ಗೊತ್ತಾಗಬೇಕು, ಮುಂದೆ ಯಾವ ಥರ ಇರುತ್ತೋ ಜೀವನ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದು.
ಓಕೆ ಗೈಸ್, ತುಂಬ ಚೆನ್ನಾಗಾಯಿತು ಬರ್ತ್ಡೇ ಎಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮಕ್ಕಳಿಗೂ ಕೂಡ ಚೆನ್ನಾಗಿರೋ ಗಿಫ್ಟ್ ಸಿಕ್ತು, ಒಳ್ಳೊಳ್ಳೆ ಬಟ್ಟೆ ಸಿಕ್ತು, ಚೆನ್ನಾಗಿರೋ ಕೇಕು ಕೂಡ ಕಟ್ಟಾಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಅಪ್ ಮಾಡೋದ ಮರಿಬೇಡಿ. ಕೊನೆವರೆಗೂ ವಾಚ್ ಮಾಡಿ. ನನ್ನ ಮಗಂದು ಸೆಲೆಬ್ರೇಷನ್ನು ಚಿಕ್ಕದಾಗಾದರೂ ಚೊಕ್ಕವಾಗಾಯಿತು, ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.